ಪರದೇಸಿ ರೋಗ ತಂದು ಫಯಾಜು ದುಡ್ಡು ಕೊಟ್ಟಿದ್ದ. ಹೆಂಗ್ ತೊಳಿತಾ ಇದೀನಿ ನೋಡಿ, ಹೆಂಗ್ ತೊಳಿತಾ ಇದೀನಿ ನೋಡ್ರ ಇಲ್ಲಿ. ಏನಪ್ಪ ಸಿಳ್ಳೆಗೌಡ, ಮಕ್ಕಳನ್ನೆಲ್ಲ ಸುತ್ತ ನಿಲ್ಸ್ಕೊಂಡು ಏನ್ ಮಾಡ್ತಾ ಇದೀಯ? ಕಾಣಕ್ಕಿಲ್ವಾ? ದುಡ್ಡ ತೊಳಿತಾ ಇದೀನಿ. ದುಡ್ಡ ನೋಡಿಲಿ. ಮೊನ್ನೆ ಫಯಾಜು ದುಡ್ಡು ತಂದು ಕೊಟ್ಟಿದ್ದ. ಅವನ ಅದೆಲ್ಲ ಪರದೇಸಿ ರೋಗ ಅಂಟಿಸ್ಕೊ ಬಂದ್ಬಿಟ್ಟು ಅವನ ಕೈಲಿ ದುಡ್ಡು ಇಸ್ಕೊಂಡಿದ್ದಲ್ಲ, ಅದಕ್ಕೆ ತೊಳೆದು ಹೊಡ್ತಾ ಇದೀನಿ. ದುಡ್ಡು ತೊಳಿತಾ ಇದೀಯಾ? ಎಂತ ಎಕ್ಸ್ಪೆರಿಮೆಂಟೋ ನಿಂದು, ಮಹಾವಿಜ್ಞಾನಿ. ಅಯ್ಯೋ ಅಜ್ಞಾನಿ, ದುಡ್ಡು ಇಸ್ಕೊಳ್ಳುವಾಗ ಕೈಗೆ ಅಂಟ್ಕೊಳ್ಳೋದಿರೋ ಪರದೇಸಿ ರೋಗ ದುಡ್ಡಿಗೆ ಅಂಟ್ಕೊಂಡ್ಬಿಡ್ತಾ? ಎಲ್ಲಾದ್ರೂ ದುಡ್ಡು ತೊಳೆದ್ ನೋಡಿದೀರಾ? ಡಬಲ್ ಡಿಗ್ರಿ ಬೇರೆ ಮಾಡವ್ನೆ. ಮಕ್ಕಳನ್ನ ಸುತ್ತ ಕುಣ್ಸ್ಕೊಂಡು ಪಾಠ ಹೇಳ್ಕೊಡ್ತಾವ್ನೆ. ಎಂತ ವಿಚಿತ್ರವಾದ ಮನ್ಸ ಇವನು. ಸುಮ್ಕಿರಮೆ, ಸುಮ್ಕೆ ಕಪ್ಪೆ ತರ ಒಟ್ಕೊಡ್ಬೇಡ. ಹೌದಪ್ಪ, ನನ್ಗೇನು ಗೊತ್ತಿಲ್ಲ. ನಿಂತರ ಡಿಗ್ರಿ ಏನ್ ಮಾಡಿಲ್ವಲ್ಲ. ಲೋ ಬೆಪ್ಪ, ಮೊದ್ಲು ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡ್ಸು. ಅದೇನೋ ವ್ಯಾಕ್ಸಿನೇಷನ್ ಕೊಡಿಸ್ತಾರಂತೆ, ಕೊಡ್ಸು. ಅದನ್ನೇ ಹೇಳೋಣ ಅಂತ ಬಂದ್ರೆ ಇಲ್ಲೇನೋ ಮಾಡ್ತಾ ಕುಂತವ್ನೆ. ಸಣ್ಣಮ್ಮ, ಮೊದ್ಲು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿ ಇಂಜೆಕ್ಷನ್ ಕೊಡ್ಸು. ಆಯ್ತು ಕಣ, ಹಂಗೆ ಮಾಡ್ತೀನಿ. ಯಾಕ್ರೋ ಬಂದ್ರಿ? ದಯವಿಟ್ಟು ಮನೆಗೆ ಹೋಗ್ರು. ಯಾರಾದ್ರೂ ನೋಡಿದ್ರೆ ನಮ್ನ ಈ ತೋಟದಿಂದಾನು ಓಡಿಸ್ಬಿಡ್ತಾರೆ. ನಿಮ್ ಕೈ ಮುಗಿತೀನಿ, ಹೋಗ್ಬಿಡ್ರಪ್ಪ. ಫೈಜು, ಯಾರಾದ್ರೂ ನೋಡಿದ್ರೆ ಮೊದಲು ಅವ್ರನ್ನ ಮನೆ ಕಳ್ಸ್ರಿ. ಫೈಜು ಬಾಯಿಲಿ. ಫೈಜು ರೀ, ಅವ್ರನ್ನ ಅವ್ರವ್ರ ಮನೆ ಕಳ್ಸಿ. ಯಾಕಂಟಿ ಹೋಗೋಂತೀರಾ? ಪ್ರತಿ ವರ್ಷ ಹಬ್ಬ ಮಾಡಿ ಸಿಹಿ ಅನ್ಸ್ತಿದ್ರಿ, ಈಗ ಹೋಗೋಂತೀರಾ? ನಾನಂತೂ ಹೋಗೋದಿಲ್ಲ ಫ್ರೆಂಡ್ಸ್, ನೀವೇ ಅಂತೀರಾ? ಅನ್ನೋದೇನೋ, ನಾವ್ಯಾರು ಹೋಗೋದಿಲ್ಲ. ಹಬ್ಬ ಮಾಡೋದಿಕ್ಕೆ ಮನೆಯಲ್ಲಿದೆ, ಎಲ್ಲಾನು ಕಿತ್ಕೊಂಡು ಊರಿಂದ ಆಚೆ ಓಡಿಸ್ಬಿಟ್ಟಿದಾರಲ್ಲ. ನಾವ್ ಯಾರನ್ನೂ ಓಡಿಸಿಲ್ಲ. ನೀವು ಬೇಕು ಬನ್ನಿ ಪ್ಲೀಸ್, ಇಲ್ಲಾಂದ್ರೆ ನಾವು ನಿಮ್ ಜೊತೆ ಇದ್ಬಿಡ್ತೀವಿ. ಹಾಗಲ್ಲಪ್ಪ, ನೀವು ನಮ್ಮನೆ ಮಕ್ಳಿದ್ದಾಗೆ. ಆದ್ರೆ ನಿಮ್ ಊರಿನ ಕೆಲವರು ನಾವು ಕೆಟ್ಟವ್ರು, ಕೆಟ್ಟ ಜನ, ರೋಗ ಅಂಟಿಸ್ದವ್ರು ಅಂತ ಹೇಳಿ ಊರಿಂದ ಆಚೆ ಇಟ್ಟವ್ರೆ. ಈಗ ನೀವ್ ಬಂದಿರೋದೇನಾದ್ರೂ ಗೊತ್ತಾದ್ರೆ ಅಥವಾ ಹೆಚ್ಚು ಕಡಿಮೆ ಆದ್ರೆ ನಮ್ ಕತೆ? ನಮ್ಮಪ್ಪ ಮತ್ತೆ ಚಿರೋರಪ್ಪ ಸೇರಿ ಏನೇನೋ ಸುಳ್ಳು ಹೇಳಿ ಈ ತರ ಮಾಡಿದ್ದಾರೆ. ನಾವೆದ್ರಲ್ಲ ಆಂಟಿ, ಫೈಜು ಇಲ್ದಂತೆ ನಮ್ಗೆ ಆಟ ಆಡಕ್ಕೆ ಬೇಜಾರಾಗ್ತಾ ಇದೆ. ದಿನಾ ನೀವು ಸ್ಕೂಲ್ಗೆ ತರಕಾರಿ ತತ್ತಿದ್ರಿ, ಪೆನ್ನು ಪೆನ್ಸಿಲು ಕೊಡ್ತಿದ್ರಿ. ನೀವು ನಮಗ್ ಬೇಕೇ ಬೇಕು. ನಮ್ಮ ಅಂಕಲ್ ತುಂಬಾ ಒಳ್ಳೆಯವರು. ಊರಲ್ಲಿ ಯಾರು ಏನೇ ಹೇಳಿದ್ರು ನಾವು ಕೇಳಕ್ಕಿಲ್ಲ, ನೀವು ಬೇಕೇ ಬೇಕು. ನಮ್ಗೆ ಫೈಜು ಬೇಕು, ನಮ್ಗೆ ನೀವ್ ಬೇಕು. ಮೆಲ್ಲಗ್ ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ಬಿಡ್ತಾರೆ. ನಮ್ಮಮ್ಮ ಹೇಳ್ತಾ ಇದ್ರು, ಊರಲ್ಲಿ ಯಾವ ರೋಗನೂ ಇಲ್ವಂತೆ, ಹಳ್ಳಿಗಳಿಗೆ ಬರಲ್ವಂತೆ, ಸಿಟಿಗ್ ಮಾತ್ರ ಅಂತೆ ಬರೋದು. ಯಾರೋ ಸುಳ್ಳು ಹೇಳಿ ಈ ತರ ಮಾಡಿದ್ದಾರೆ. ಅಂಕಲ್ ಮಾರೋ ಕೋಳಿನ ದಿನ ಎಲ್ರೂ ತಿಂತಾ ಇದ್ರು. ಸಡನ್ ಆಗಿ ರೋಗ ಹೆಂಗ್ ಬಂದ್ಬಿಡ್ತು ಅಂತ ನಮ್ಮಪ್ಪ ಅಮ್ಮ ಮಾತಾಡ್ತಾ ಇದ್ರು. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನೀವ್ ನಮ್ ಬೇಕು, ಬನ್ನಿ ಮನೆಗೆ ಹೋಗೋಣ. ಮಕ್ಳೇ, ಖಂಡಿತ ಬರ್ತೀವಿ. ಆದ್ರೆ ಈಗಲ್ಲ. ನಿಮ್ ತಂದೆ ತಾಯಿಗೆ ಜ್ಞಾನೋದಯ ಆಗ್ಲಿ, ಆಗ ನಾವು ಖಂಡಿತ ಬರ್ತೀವಿ. ದಯವಿಟ್ಟು ನೀವು ಹೋಗ್ರಪ್ಪ. ನಮ್ಮ ಅಪ್ಪ ಅಮ್ಮಂಗೆ ಜ್ಞಾನೋದಯ ಆಗತರ ಮಾಡ್ತೀವಿ. ತಪ್ಪು ಮಾಡ್ದವನ್ನ ಊರಿಂದ ಆಚೆ ಹಾಕಿಸ್ತೀವಿ. ಅಲ್ಲಿವರೆಗೂ ನಾವು ಫೈಜು ಜೊತೆ ಆಟಾಡಕ್ಕೆ ದಿನ ಇಲ್ಗೆ ಬರ್ತೀವಿ. ನೋಡ್ರಿ, ಈ ಮಕ್ಳು ಎಷ್ಟು ಮುಗ್ಧರು. ಈ ಮಕ್ಕಳಿಗಿರೋ ತಿಳುವಳಿಕೆ, ಜ್ಞಾನ ಆ ಮೂರ್ಖ ಜನಗಳಿಗಿಲ್ಲ. ದೊಡ್ಡವರು ಏನೇ ಹಾಗೆ ಸಾಧಿಸಿದ್ರು ಈ ಮಕ್ಕಳಿಗೆ ಅದೆಲ್ಲ ಇಲ್ಲ. ಮಕ್ಕಳು ಮನಸ್ಸು ಹಾಲಿದ್ದಂತೆ, ಇದನ್ನು ಹೊಡೆಯೋದ್ ಬೇಡ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗ್ತವೆ. ಈ ಮಕ್ಳಿಗೇನಾದ್ರೂ ಒಂದಿಷ್ಟು ತಿಂಡಿ ಮಾಡ್ಕೊಡಿ. ಏನ್ ಮಾಡ್ಕೊಡ್ಲಿ? ಬೇಕಾಗಿರೋ ಪದಾರ್ಥಗಳೇ ಇಲ್ವಲ್ಲ. ಕಡ್ಲೆ ಇದೆ, ಬೆಲ್ಲ ಇದೆ, ಕಲ್ ಸುಂಡೆ ಮಾಡ್ಕೊಡ್ಲಾ? ಸರಿ, ಸಿಹಿಯಾಗಿರುತ್ತೆ, ಅದನ್ನೇ ಕೊಡಿ. ಆಂಟಿ, ನಂಗೆ ಬಿರಿಯಾನಿ ಬೇಕು. ರೀ, ಕೇಳಿದ್ರಾ? ಬಿರಿಯಾನಿ ಬೇಕಂತೆ. ಬಿರಿಯಾನಿ ಆಯ್ತು, ಮಾಡೋಣ ಅಂತೆ. ಊರಿಗೆ ಬಂದ್ಮೇಲೆ ಹೋಗಿ ಸ್ವಲ್ಪ ಸ್ವೀಟ್ ಮಾಡ್ಕೊಡಿ. ಬಾಯ್ ಅಂಕಲ್ ಆಂಟಿ.